ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ. ಹಾಗೆ ಪೂಜೆ ಎಲ್ಲ ಆಯಿತು. ನಾನಂದರೆ ಗುರುವಾರ ಪೂಜೆ ಮಾಡೋದಲ್ಲ, ಶುಕ್ರವಾರ ಜಸ್ಟ್ ಒಂದು ಹೂ ಇಟ್ಟು ದೀಪ ಇಟ್ಟು ಪೂಜೆ ಮಾಡ್ತೀನಿ. ಆದರೆ ಗುರುವಾರ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನಾಗಿ ಪೂಜೆ ಮಾಡ್ತೀನಿ. ಇವತ್ತು ತಿಂಡಿ ಬಂದು ಪಲಾವ್. ಪ್ರಾಗ್ಯ ತಿಂಡಿ ತಿಂದು ಸ್ಕೂಲಿಗೆ ಹೋದ್ಲು. ಈಗ ನಾನು ಪಲಾವಿಗೊಂದು ಏನು ಮಾಡಬೇಕು, ಮೊಸರು ಬಜ್ಜಿ ಏನು ಹೇಳ್ತಾರೆ ಅದಕ್ಕೆ, ಸಲಾಡ್ ಮಾಡ್ಕೋಬೇಕು. ಅವಾಗ ಮೊಸರು ಇರಲಿಲ್ಲ, ನಾನು ಪ್ರಾಗ್ಯನ ಬಿಡಕ್ಕೆ ಹೋಗಿದ್ದೆಲ್ಲ, ಅವಾಗ ಮೊಸರು ತಗೊಂಡು ಬಂದೆ. ಈಗ ಒಂದು ಸಲಾಡ್ ಮಾಡಬೇಕು. ಪಲಾವ್ ಮಾಡಿದಾಗ ಅದಕ್ಕೆ ಸಲಾಡ್ ಇಲ್ಲ ಅಂದರೆ ಒಂಥರ ಏನೋ ಇನ್ಕಂಪ್ಲೀಟೆಡ್ ಫೀಲ್ ಆಗುತ್ತೆ ನನಗೆ. ಈಗ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಎಲ್ಲ ಹಾಕಿ ಒಂದು ಸಲಾಡ್ ಮಾಡ್ಕೊಳ್ಳೋ ಫಟಾಫಟ್ ಅಂತ. ತುಂಬ ದಿವಸ ಆದಮೇಲೆ ಬ್ಲಾಗ್ ಶುರು ಮಾಡಿದ್ದೀನಿ. ಪುರ್ಸೋತಿರ್ಲಿಲ್ಲ, ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತೊಂದು ವ್ಲಾಗ್ ಮಾಡುವ, ಡೈಲಿ ವ್ಲಾಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬೆಳಗ್ಗೆಯಿಂದ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಇಡೀ ದಿವಸ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಫಸ್ಟ್ ಇವಾಗ ಒಂದು ಸೌತೆಕಾಯಿ ನಂಗೆ ಚಿಕ್ಕದು ಸಾಕು, ಸಣ್ಣದು. ಮತ್ತೆ ಅದಕ್ಕೇನೆ ಒಂದು ಸೌತೆಕಾಯಿ ತಗೋತೀನಿ. ಟೇಸ್ಟ್ ಮಾಡಿ ನೋಡು ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ. ಒಳ್ಳೆಗಿದೆ. ಸಿಂಪಲ್ ಆಗಿ ಮಾಡುದು, ಪಟಾಫಟ್. ಪಲಾವ್ ಬಿಸಿ ಇರಬೇಕು, ತಣ್ಣಗಿದ್ರೆ ನಂಗೆ ಇಷ್ಟ ಆಗಲ್ಲ. ಯಾವುದೇ ಆದ್ರೂ ನನಗೆ ಸ್ವಲ್ಪ ಬಿಸಿ ಬಿಸಿ ಆಗಿರ್ಬೇಕು. ದೋಸೆ ಆಗ್ಲಿ, ಚಾ ಆಗ್ಲಿ, ಪ್ರತಿಯೊಂದು. ಯಾಕಂದ್ರೆ ನಂಗೆ ತಣ್ಣಗಿರೋ ತಿಂದ್ರೆ ತಿಂದಂಗೆ ಆಗಲ್ಲ. ಎಲ್ಲರೂ ಹೇಳ್ತಾರೆ ಬಿಸಿ ಬಿಸಿ ತಿನ್ಬಾರ್ದು, ಸ್ಕಿನ್ನಿಗೆಲ್ಲ ಒಳ್ಳೇದಲ್ಲ ಅಂತ ಹೇಳಿ. ಆದ್ರೂ ಏನು, ಕೆಲವರು ಚಪ್ಪೆ ಚಾ ಮಾಡಿ ಅದು ತಣ್ಣಗಾದ್ಮೇಲೆ ಕುಡಿತಾರಲ್ಲ, ನಂಗಂತೂ ಕುಡಿಲಿಕ್ಕಾಗಲ್ಲ. ನಂಗೆ ಬೆಚ್ಚಗಿರುವಾಗ್ಲೇ, ಸರಿಯಾಗಿ ಬೆಚ್ಚಗಿರ್ಬೇಕು, ಅವಾಗ್ಲೇ ಕುಡಿಬೇಕು. ಹಾಗೆ ಮಕ್ಳಿಗೆ ಪಲಾವ್ ಮಾಡಿದೆ ತಿನ್ಸೋದು ಎಷ್ಟು ಕಷ್ಟ ಅಂದ್ರೆ, ನಮ್ ಪ್ರಾಗ್ಯ ಬೇರೆ ಮಕ್ಳಿಗೆ, ಕೆಲವು ಮಕ್ಳು ತಿನ್ಬೋದು, ಕೆಲವು ಮಕ್ಳು ಹೇಗಂದ್ರೆ, ನಮ್ ಪ್ರಾಗ್ಯ ಎಸ್ಪೆಷಲಿ ನಮ್ ಪ್ರಾಗ್ಯನ್ ಬಗ್ಗೆ ಹೇಳ್ಬೇಕಂದ್ರೆ ಎಂತ ಮಾಡ್ತಾಳಂದ್ರೆ, ಅದ್ರಲ್ಲಿರೋ ಕ್ಯಾರೆಟ್ ತೆಗಿತು. ಕ್ಯಾರೆಟ್ ಬೇಕಾ ಹಸಿ ತಿಂತಾಳೆ, ಬೇಯಿಸಿ ತಿನ್ನಲ್ಲ. ಕ್ಯಾರೆಟ್ ತೆಗ್ದಿಡ್ತಾಳೆ, ಟೊಮೆಟೊ ತೆಗ್ದಿಡ್ತಾಳೆ, ಈರುಳ್ಳಿ ತೆಗ್ದಿಡ್ತಾಳೆ, ಪ್ರತಿಯೊಂದು ತೆಗ್ದಿಟ್ಟು ಪಲಾವ್ ಹೆಂಗ್ ತಿಂತಾಳೆ. ಪಲಾವ್ ತಿಂತಿದ್ದಾಳೆ ಅಥವಾ ಅನ್ನ ತಿಂತಿದ್ದಾಳೆ ಗೊತ್ತಾಗಲ್ಲ, ಅಷ್ಟು ಒಂದು ತಲೆಕೆಟ್ಟೋಗುತ್ತೆ ನಾನು ಪಲಾವ್ ಮಾಡಿದ್ರೆ. ಪಲಾವ್ ಮತ್ತೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಬ್ರೇಕ್ಫಾಸ್ಟು. ಇದರಲ್ಲಿ ಸ್ವಲ್ಪ ಕಾಳುಗಳು, ವೆಜಿಟೇಬಲ್ಸ್ ಎಲ್ಲ ಆಗಿರೋದ್ರಿಂದ ಹೆಲ್ದಿ. ಇಲ್ಲಾಂದ್ರೆ ನಮ್ಗೆ ಬೆಳಿಗ್ಗೆ ರೈಸ್ ಪತ್ ತಿನ್ಲಿಕ್ಕೆ ಅಷ್ಟು ಇಷ್ಟ ಆಗುದಿಲ್ಲ. ನಮ್ದು ಈ ಕಡೆಯವರಿಗೆ ಬರೀ ದೋಸೆ, ಇಡ್ಲಿ ಇಂಥವೇ ಜಾಸ್ತಿ ತಿನ್ನೋದು. ಟಿಫನ್ ಆಯ್ತು. ಹಾಗೆ ಇದು ಎಂತ ಹೇಳಿದ್ರೆ, ಚಾ ಮಾಡುವಂತ ಬಂದೆ. ಹಾಲೆಲ್ಲ ಕೆನೆ ಆಗಿ, ಹಾಲು ಖಾಲಿ ಆಯ್ತು, ಸ್ವಲ್ಪ ಇದೆ. ಹಾಗೆ ಕೆನೆ ಲಾಸ್ಟಲ್ಲಿ ಉಳಿದಿದೆಯಲ್ಲ, ಅದನ್ನೇ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ನಿಮ್ಗೆ ಹಾಲಿದ ಕೆನೆ ಹಾಕೋದ್ರಿಂದ. ಮುಖ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಶ್ ಮಾಡೋದು. ನಿಮ್ಗೆ ಒಂದು ಮಾಯಶ್ಚರೈಸರ್ ತರ ಕೆಲಸ ಮಾಡ್ತದೆ ಇದು ಹಾಲಿನ ಕೆನೆ. ಹಗಲಲ್ಲಿ ಹಾಕೋದಕ್ಕಿಂತ ರಾತ್ರಿ ಮಲಗುವಾಗ ಹಚ್ಚಿ ಮಲಗಬೇಕು, ಒಳ್ಳೆ ಆಗ್ತದೆ ಸ್ಕಿನ್. ನಾನು ಯಾವಾಗ್ಲೂ ಹಾಕ್ತಾ ಇರ್ತೀನಿ, ವಾರದಲ್ಲಿ ಒಂದೆರಡು ಚಂದ ಮಾಡಿ ಮಸಾಜ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಟು ನೀವು ಹಾಗೆ ನೀರಲ್ಲಿ ಕೂಡ ವಾಶ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಗೆ ಸ್ವಲ್ಪ ಎಣ್ಣೆ ಫೇಸ್ ಅಲ್ಲಿ ಇರೋದು ಬೇಡ ಅಂತ ಹೇಳಿದ್ರೆ ನೀವು ಯಾವ್ದು ಫೇಸ್ ವಾಶ್ ಯಾವ್ದು ಹಾಕ್ತೀರಿ ಅದನ್ನ ವಾಶ್ ಮಾಡ್ಬೋದು. ನಾನು ಕಡಲೆ ಹಿಟ್ಟೆ ಹಾಕೋದು, ಫೇಸ್ ವಾಶ್ ಎಲ್ಲ ಹಾಕಲ್ಲ. ಓಕೆ, ಇಷ್ಟೇ. ಈಗ ಒಂದು ಚಾ ಮಾಡಿ ಕುಡಿಯೋಣ. ನನಗೆ ತಿಂಡಿ ತಿಂದ ತಕ್ಷಣ ಚಾ ಮಾಡ್ಲಿಲ್ಲ ಅಂದ್ರೆ ನೆಮ್ಮದಿನೇ ಇಲ್ಲ. ಒಂದು ಚಾ ಕುಡಿದ್ರೆ ಬೆಳಗ್ಗೆ ಒಂಥರ ಎನರ್ಜಿ ಬಂದಾಗುತ್ತೆ. ಬೆಳಗ್ಗೆ ಒಂದು ಟೀ ಆಗ್ಲೇಬೇಕು. ಹಾಗೆ ನನ್ನ ಮಗಳು ಇವತ್ತು ಕಾಫಿ ಮಾಡ್ಕೊಡು ಅಂತ ಹೇಳಿ, ಹಾಲು ಖಾಲಿ ಆಗಿತ್ತು. ಹಾಗೆ ಬೆಳಗ್ಗೆ ಹೋಗಿ ಹಾಲೆಲ್ಲ ತಕೊಂಡು ಬಂದು ಅವಳಿಗೊಂದು ಕಾಫಿ ಕುಡಿಯೋದು ಭಾರಿ ಖುಷಿ. ಇವಾಗ ಡೋರ್ ಮೆಟ್ಸ್ ಎಲ್ಲ ಫುಲ್ ಮಣ್ಣಾಗಿತ್ತು, ಹಾಗಾಗಿ ವಾಶ್ ಮಾಡಕ್ ಹಾಕೋಣ ಅಂತ.
ತುಂಬಾ ದಿವಸ ಆಯ್ತು ನಾನು ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡೇ ಇಲ್ಲ. 6 ಮಂತಿಗೆ ಒಂದ್ಸಲ ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡಬೇಕು. ಇದರಿಂದ ನಿಮ್ಗೆ ಬಟ್ಟೆ ಅಂದ್ರೆ ಚೆನ್ನಾಗಿ ವಾಶ್ ಆಗುತ್ತೆ, ಅಥವಾ ಬೇಗ ನಿಮ್ಮ ವಾಷಿಂಗ್ ಮಿಷಿನ್ ಹಾಳಾಗಬಾರ್ದು ಅಂದ್ರೆ ಈ ತರ 6 ಮಂತ್ ಅಥವಾ 3 ಮಂತಿಗೆ ಒಂದ್ಸಲ ಕ್ಲೀನ್ ಮಾಡ್ತಾ ಇದ್ರೆ ಒಳ್ಳೇದು. ಇವತ್ತು ನಾನು ಫೈನಲಿ ಇವತ್ತು ಕ್ಲೀನ್ ಮಾಡುವ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನನಗೆ ನೀರ್ ಬಿಟ್ಕೋಬೇಕಂದ್ರೆ ಇಲ್ಲಿಂದನೇ ತಗೋಬೇಕು, ಇದಕ್ಕೆ ಎಕ್ಸ್ಟ್ರಾ ಕನೆಕ್ಷನ್ ಅಂತ ಏನಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಇದನ್ನ ವಾಷಿಂಗ್ ಮಿಷಿನ್ ಮುಂದೆ ಜಾರಿಸ್ಕೊಂಡು ಇದಕ್ಕೆ ನಾವೇನು ಪಾತ್ರೆ ಎಲ್ಲ ತೊಳಿತೀವಲ್ಲ, ಇಲ್ಲೊಂದು ಟ್ಯಾಪ್ ಏನಿದೆ ಅದಕ್ಕೇನೆ ನಾನು ಫಿಕ್ಸ್ ಮಾಡ್ಕೊಳ್ಳೋದು. ಈಗ ನೀರ್ ಬಿಟ್ಕೊಡುವ. ಟಬ್ ಕ್ಲೀನಿಂಗ್ ಹಾಕಿದ್ದೀನಿ 1 ಗಂಟೆ 15 ನಿಮಿಷ ಟಬ್ ಕ್ಲೀನ್ ಆಗಕ್ಕೆ ಬೇಕು. ಸ್ವಲ್ಪ ನೀರು ಸ್ವಲ್ಪ ಬಿಡ್ಲಿ, ಆಮೇಲೆ ಇದು ಪೌಡರ್ ಅನ್ನ ಹಾಕ್ತೀನಿ. ಇವಾಗ ಟಬ್ ಕ್ಲೀನಿಂಗ್ ಹಾಕಿದ್ದೀನಿ, ಪೌಡರ್ ಕೂಡ ಹಾಕಿದ್ದೀನಿ, ನೀರ್ ಬರ್ತಾ ಇದೆ. 1 ಗಂಟೆ ಟೈಮ್ ಬೇಕು, 1.25 ಗಂಟೆ ಅದು ವಾಶ್ ಆಗ್ತಾ. ಕ್ಯಾಪ್ಸಿಕಮ್ ಮತ್ತು ಆಲೂ ಮಸಾಲ ಮಾಡಬೇಕಂದ್ರೆ, ಗ್ರೇವಿ ಥರ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಜಸ್ಟ್ ಫ್ರೈ ಮಾಡ್ಕೋಬೇಕು. ಆಮೇಲೆ ನೋಡಿ ಇದಕ್ಕೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ಆವಾಗ ನಾವೇನು ಮಾಡೋದು, ನೀವು ಬೇಕಾದರೆ ಗೋಡಂಬಿ ಪೇಸ್ಟ್ ಇದ್ರೆ ಕೂಡ ಅದನ್ನು ಕೂಡ ರುಬ್ಬಿ ಹಾಕೋಬೋದು. ನಾನು ಸ್ವಲ್ಪ ಕಡಲೆ ಹಿಟ್ಟು ನೀರಲ್ಲಿ ಇದು ಹಾಕಿದ್ದೀನಿ, ಸ್ವಲ್ಪ ಗ್ರೇವಿ ತಿಕ್ಕಾಗಲಿ ಅನ್ನೋದಕ್ಕೋಸ್ಕರ. ಈ ಟೈಮಲ್ಲಿ ಇವಾಗ ನಾವು ಸ್ವಲ್ಪ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಹಾಗೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಸ್ಕೊಂಡು ಲಾಸ್ಟಿಗೆ ಕಸೂರಿ ಮೇಥಿ ಹಾಕಬೇಕು. ಮತ್ತು ಫ್ರೆಶ್ ಕ್ರೀಮ್ ಇದ್ರೂ ಕೂಡ ಹಾಕ್ಬೋದು ನೀವು. ಸ್ವಲ್ಪ ಶುಗರನ್ನು ಸೇರಿಸ್ಕೋಬೇಕು, ಯಾಕಂದರೆ ಟೊಮೆಟೊ ಪೇಸ್ಟ್ ಹಾಕಿರೋದ್ರಿಂದ ಹುಳಿ ಹುಳಿ ಆಗುತ್ತೆ ಅದಕ್ಕೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಚಪಾತಿ ಕೂಡ ರೆಡಿ ಆಗ್ತಿದೆ. ಇನ್ನೊಂದು ಕಡೆ ರಾಗಿ ಅಂಬ್ಲಿ ಕೂಡ ರೆಡಿ ಆಗ್ತಾ ಇದೆ. ಇದೆಲ್ಲ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಡಿಶ್ಶು, ಬೇಗ ಬೇಗ ಆಗುತ್ತೆ. ಇವತ್ತು ಒಂದ್ ದಿವಸ ಒಂದು ಥಾಲಿ ಊಟ ಮಾಡೋಣ ಅಂತ ಒಂದು ಬಟ್ಟಲ್ ಫುಲ್ ವೆರೈಟಿ ಆಫ್ ಫುಡ್ ಅನ್ನ ಇಟ್ಟು ಒಂದೊಂದ್ಸಲ ಆತರ ಊಟ ಮಾಡಿದಾಗ ತುಂಬಾನೇ ಖುಷಿಯಾಗಿರುತ್ತೆ ಅಥವಾ ಚೆನ್ನಾಗಿರುತ್ತೆ. ಈ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಊಟ ಮಾಡುವವರೆಲ್ಲ ಏನ್ ಹೇಳುದು, ಜೋಳದ ರೊಟ್ಟೆ, ಸ್ವಲ್ಪ ರೈಸು, ಆಮೇಲೆ ಹೆಸರುಕಾಳು ಪಲ್ಯ, ಹಾಗೆ ಈರುಳ್ಳಿ, ಆಮೇಲೆ ಸೌತೆಕಾಯಿ, ಆಮೇಲೆ ಅವರು ವೆರೈಟಿ ಆಫ್ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ. ಅದೆಲ್ಲ ಹಾಕಿ ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯ ಹೋಟೆಲ್ಗಳು ಹೋದಾಗ ಅಲ್ಲಿ ಜೋಳದ ರೊಟ್ಟಿ ವೆರೈಟಿ ಫುಡ್ ಕೊಡ್ತಾರಲ್ಲ, ಒಂಥರ ಚೆನ್ನಾಗಿರುತ್ತೆ ಊಟ ಮಾಡಕ್ಕೆ. ಬಟ್ ಅದು ಹೆಲ್ತಿ. ಹಾಗೆ ಮೊಸರು ಎಲ್ಲ ಕೊಡ್ತಾರೆ ಅವರು, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಇವತ್ತೊಂದು ನಾವು ಆ ಶೈಲಿಯಲ್ಲಿ ಊಟ ಮಾಡುವ ಅಂತ ಹೇಳಿ ಇವತ್ತು ಪ್ರಿಪೇರ್ ಮಾಡಿದ್ದೀನಿ. ಬೆಳಿಗ್ಗೆದು ಪಲಾವ್ ಉಂಟು, ಹಾಗೆ ಅದಕ್ಕೊಂದು ಮೊಸರು ಬಜ್ಜಿ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಅಂಬ್ಲಿ ಮಾಡ್ಕೊಂಡಿದ್ದೀನಿ. ರಾಗಿ ಅಂಬ್ಲಿ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಹಾಗೆ ಚಪಾತಿ ಇಷ್ಟನ್ನ ಇವತ್ತು ಒಂದು ಥಾಲಿ ತರ ಮಾಡಿ ಊಟ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಹಸಿವೆ ಕೂಡ ಆಗ್ತಾ ಉಂಟು. ಈಗ ಥಾಲಿ ಪ್ರಿಪೇರ್ ಮಾಡೋಣ. ಹೆಂಗ್ ಪ್ರಿಪೇರ್ ಮಾಡ್ತೀನಿ ಎಲ್ಲ ಪ್ರಿಪೇರ್ ಮಾಡಿ ಆಯ್ತು, ಅದನ್ನ ಹೇಗೆ ಜೋಡಿಸ್ಕೊಳ್ತೀನಿ ನಿಮ್ಗೂ ತೋರಿಸ್ತೀನಿ ಬನ್ನಿ. ಚಪಾತಿ ಹಾಕೋಣ, ಆಮೇಲೆ ರೈಸ್, ನೋಡಿ ಇವತ್ತೊಂದು ಬಿಗ್ ಥಾಲಿ ರೆಡಿ ಆಗಿದೆ. ನೋಡಿ ವೆರೈಟಿ ಆಫ್ ಚಪಾತಿ, ಪಲ್ಯ, ಇದು ಇಷ್ಟು. ಹಾಗೆ ನಾನು ಊಟ ಮಾಡಿ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ನೀವು ಒಮ್ಮೊಮ್ಮೆ ಈ ತರ ಒಂದು ವೆರೈಟಿ ಆಫ್ ಥಾಲಿ ಮಾಡ್ಕೊಂಡು ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ. ಇವಾಗ ಪ್ರಾಜ್ಞನನ್ನು ಕರ್ಕೊಂಡು ಹೋಗುವ ಅಂತ ಬಂದೆ. ಒಂದು 5 ಮಿನಿಟ್ಸ್ ಬೇಗನೆ ಬಂದೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಇನ್ನೂ ಬರಲಿಲ್ಲ. ಕೂಡಲೇ ಶುರು ಆಯ್ತು ನೋಡಿ. ಚೊರೆ ಅಂಗಡಿಗೆ ಹೋಗ್ಬೇಕಂತೆ, ತಿಂಡಿ ತಿನ್ಬೇಕಂತೆ ಪ್ರಾಗ್ಯಂಗೆ.
ಇಲ್ಲಿದೆ ಕೊರಜಿ ಅಂತ ಮಾರೆ, ಕೊರಜಿ ಅಂತಾರೆ ಕುಂದಾಪುರ ಕನ್ನಡದಲ್ಲಿ. ಫ್ರೆಂಚ್ ಫ್ರೈಸ್. ಅದಕ್ಕೆ ಎಣ್ಣೆ ತಗೊಬಂದಿದೆ ಅಂತ ರೋಡಲ್ಲಿ ಹೋಗುವಾಗ್ಲೇ ಶುರು ಆಯ್ತು. ಮನೆಯಲ್ಲಿ ಅದು ಮಾಡಿದ್ಯಾ, ಇದು ಮಾಡಿದ್ಯಾ, ಫ್ರೆಂಚ್ ಫ್ರೈಸ್ ಮಾಡಿದ್ಯಾ, ಅದು ತಕೊಬಂದಿದ್ಯಾ, ಇದು ತಕೊಬಂದಿದ್ಯಾ ಅಂತ ಅಲ್ವಾ. ಸ್ಕೇಲ್ ಅಂಡ್ ಇರೇಸರ್ ಮತ್ತೆ ಪೆನ್ಸಿಲ್ ಇದು ಅಂಗಡಿ ಹಾಕಿ ಬಿಡ್ತೀನಿ ದಿವಸ. ಹೌದು, ದಿವಸ ಕಳೆದಾಕಿ ಬರುದು, ಎಷ್ಟು ಹೇಳಿದ್ರು ಇಲ್ಲ. ಇಲ್ಲಿ ಮಂಗ ಮಾರೆ, ಹಸಿವೆ ಆಗ್ತಾ ಉಂಟು ಈಗ ಜೋರು, ಫುಲ್ ಹಸಿವೆ. ನನ್ನನ್ನು ತಿನ್ಬೇಡ ಮಾರತಿ, ನೀನ್ ಮನುಷ್ಯರನ್ನು ತಿನ್ನೋಳ, ನರಭಕ್ಷಕಿಯ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ.